ನಮಸ್ಕಾರ ವೀಕ್ಷಕರೇ, ಪಾಕಸ್ತ್ರ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಬ್ಸಿಗೆ ಸೊಪ್ಪಿನ ಪಲ್ಯವನ್ನು ಮಾಡ್ತಾ ಇರೋದು. ನೀವು ಸಬ್ಸಿಗೆ ಸೊಪ್ಪು ತಗೊಬಂದರೆ ಒಮ್ಮೆ ಈ ರೀತಿ ಪಲ್ಯ ಮಾಡ್ಕೊಳ್ಳಿ, ತುಂಬ ಇಷ್ಟ ಆಗುತ್ತೆ ಇದು ಎಲ್ಲರಿಗೂ. ನನಗಂತೂ ಈ ರೀತಿ ಪಲ್ಯ ಅಂದರೆ ತುಂಬಾ ಒಂದು ರುಚಿ ಕೊಡುವಂಥ ಒಂದು ರೆಸಿಪಿ ಅಂದರೆ ಸಬ್ಸಿಗೆ ಸೊಪ್ಪಿನ ಪಲ್ಯ. ಇದನ್ನು ರೋಟಿಗೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನು, ನೀವು ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು. ಹಾಗೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ಈ ಒಂದು ಪಲ್ಯವನ್ನು ತಿಂತಾರೆ. ನೀವು ಒಮ್ಮೆ ಈ ರೀತಿ ಟ್ರೈ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲಿ ಒಂದು 2 ಕಟ್ ಆಗೋಷ್ಟು ಸಬ್ಸಿಗೆ ಸೊಪ್ಪಿದೆ. ಇದನ್ನು ಈಗ ನಾನು ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ತೇನೆ. ಈ ರೀತಿ ಹಸಿರಾಗಿರುವಂಥ ಸೊಪ್ಪು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಟೇಸ್ಟಿಯಾಗಿ ರುಚಿಯಾಗಿರುವಂಥ ಇವತ್ತು ಪಲ್ಯವನ್ನು ಮಾಡ್ತಾ ಇರೋದು ನಾನು. ಇದಕ್ಕೆ ನಾನೀಗ ಒಂದು 4 ಸ್ಪೂನ್ ಆಗೋಷ್ಟು ಹೆಸರು ಬೇಳೆಯನ್ನು ನೆನೆಸ್ಕೊಂಡಿದ್ದೆ, ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದಾಗಿದೆ. ನಂತರ ಹೆಸರು ಕಾಳು ಮತ್ತು ಕಡಲೆಯನ್ನು ಆಲ್ರೆಡಿ ನಾನು ನೆನೆಸಿದ್ದಿದೆ, ಹಾಗಾಗಿ ಹಾಕ್ತಾ ಇರೋದು. ಇಲ್ಲಾಂದರೆ ನೀವು ಹೆಸರು ಬೇಳೆ ಒಂದರಲ್ಲೇ ಮಾಡ್ಕೊಳ್ಬೋದು. ಕಾಳಿತ್ತಂದರೆ ಕಾಳಲ್ಲೇ ಹಾಕಿ, ಕಾಳನ್ನು ನೆನೆಸೋದಿತ್ತಂದರೆ ಹಾಕ್ಕೊಳ್ಬೋದು. ಇಲ್ಲಿ 1 ಟೊಮೆಟೊ, 1 ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿ, 2 ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿದ್ದೆ. ಈಗ ಒಂದು ಬಾಣಲೆ ತೊಗೊಂಡು 2 ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ. ಹಾಕ್ಕೊಂಡ ನಂತರ ಇದಕ್ಕೀಗ ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ. ಈ ಒಂದು ಸಬ್ಸಿಗೆ ಸೊಪ್ಪಿನ ಪಲ್ಯನ ತಿನ್ನೋದ್ರಿಂದ, ಸಬ್ಸಿಗೆ ಸೊಪ್ಪಿನ ಪಲ್ಯ ಅಥವಾ ಬೇರೆ ಯಾವುದೇ ಒಂದು ರೆಸಿಪಿಯನ್ನು ಮಾಡ್ಕೊಳ್ಬೋದು. ಇದರಲ್ಲಿ ಕಡುಬು ಮಾಡ್ತಾರೆ, ಅಕ್ಕಿ ರೊಟ್ಟಿಗಂತೂ ತುಂಬ ಚೆನ್ನಾಗಾಗುತ್ತೆ. ಹಾಕ್ಕೊಂಡು ಮಾಡಿಕೊಂಡ್ರೆ ಅದು ಫ್ಲೇವರನ್ನು ನೋಡ್ತಾ ಇರುವಾಗಲೇ ಅಕ್ಕಿ ರೊಟ್ಟಿ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಾಗತ್ತೆ. ಇದಕ್ಕೀಗ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲ ಹಾಕಿ ಚೆನ್ನಾಗಿ ಒಗ್ಗರಣೆ ಆದ ನಂತರ ಈರುಳ್ಳಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಒಂದು ಒಂದು 1/4 ಚಮಚ ಆಗೋಷ್ಟು ಅರಿಶಿಣದ ಪುಡಿ ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ನೆನೆಸಿ ಇಟ್ಕೊಂಡಂಥ ಕಾಳು ಮತ್ತು ಹೆಸರು ಬೇಳೆಯನ್ನು ಹಾಕ್ಕೊಳ್ತೇನೆ. ಒಂದು ವೇಳೆ ಕಾಳಿಲ್ಲ ಅಂತಂದರೆ ಹೆಸರು ಬೇಳೆಯಲ್ಲೇ ಮಾಡ್ಕೊಳ್ಬೋದು, ಹೆಸರು ಬೇಳೆ ಇಲ್ಲ ಅಂದರೆ ಕಾಳಲ್ಲೂ ಕೂಡ ಮಾಡ್ಕೊಳ್ಬೋದು. ಯಾವುದಾದ್ರೂ ಒಂದು ಹಾಕಿದರೂ ಆಗುತ್ತೆ. ನಾನು ಕಾಳು ನೆನೆಸಿದ್ದು ಆಲ್ರೆಡಿ ಇತ್ತು, ಹಾಗಾಗಿ ಹೆಸರು ಬೇಳೆನೂ ಹಾಕಿದ್ದೆ ಮತ್ತು ಕಾಳನ್ನು ಕೂಡ ಹಾಕ್ತಾ ಇರೋದು. ಈಗ ಫಸ್ಟಿಗೆ ಇದನ್ನು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಳ್ಳೋಣ. ಆನಂತರ ಸೊಪ್ಪನ್ನು ಹಾಕ್ಕೊಳ್ಳೋದು. ಇದನ್ನೀಗ ಮುಚ್ಚಿಬಿಟ್ಟು ಈ ಕಾಳು ಮತ್ತು ಹೆಸರು ಬೇಳೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಪಲ್ಯ ಮಾಡೋದು ತುಂಬಾ ಸಿಂಪಲ್, ಆದರೆ ಟೇಸ್ಟ್ ಅಂತೂ ಅದ್ಭುತ ಆಗಿರುತ್ತೆ. ನೀವು ಒಮ್ಮೆ ಈ ರೀತಿ ಮಾಡಿಕೊಳ್ಳಿ. ನೀವು ಹಲವಾರು ವಿಧಾನದಲ್ಲಿ ಈ ಒಂದು ಸಬ್ಸಿಗೆ ಸೊಪ್ಪಿನ ರೆಸಿಪಿಯನ್ನು ಮಾಡಿರ್ಬೋದು. ಒಮ್ಮೆ ಈ ಪಲ್ಯವನ್ನು ಮಾಡಿ ನೋಡಿ, ತುಂಬ ಟೇಸ್ಟ್ ಕೊಡುತ್ತೆ ಇದು. ಈಗ ಕಾಳು ಮತ್ತು ಹೆಸರು ಬೇಳೆ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಸೊಪ್ಪನ್ನು ಹಾಕ್ತಾ ಇದ್ದೆ ನೋಡಿ. ಈಗ ನೀರೆಲ್ಲ ಕಡಿಮೆ ಆಗಿದೆ, ಆನಂತರ ನಾನು ಸೊಪ್ಪನ್ನು ಹಾಕ್ತಾ ಇರೋದು. ಇವಾಗ ನಾನು ನೀರು ಹಾಕಲಿಲ್ಲ, ಕಾಳು ಬೇಯುವಾಗ ಸ್ವಲ್ಪ ನೀರು ಹಾಕಿದ್ದೆ, ನೀರು ಕಡಿಮೆ ಆಗಿದೆ. ಈಗ ಕಾಳು ಕೂಡ ಬೆಂದಿದೆ. ಈಗ ಸಬ್ಸಿಗೆ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕು. ಇದನ್ನೀಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಮುಚ್ಚಿ ಬೇಯಿಸ್ಕೊಂಡು ಅದನ್ನು ನಂತರ ಪಲ್ಯನೂ ರೆಡಿಯಾಗಿ ಹೋಗುತ್ತೆ. ನಾವು ಖಾರದ ಹುಡಿ ಹಾಕುವ ಅವಶ್ಯಕತೆ ಇಲ್ಲ, ಹಸಿಮೆಣಸಿನ್ಕಾಯಿ ಹಾಕಿರ್ತೀವಿ. ಇದಕ್ಕೆ ಮತ್ತೇನು ಹಾಕುವ ಅವಶ್ಯಕತೆ ಇಲ್ಲ. ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಚಪಾತಿಗೆ ರೋಟಿಗಂತೂ ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೀವು ಸೈಡ್ ಡಿಶ್ ಆಗಿನೂ ಮಾಡ್ಕೊಳ್ಬೋದು. ನೋಡಿ, ಈಗ ಸೊಪ್ಪು ಬೆಂದ ತಕ್ಷಣ ಸ್ಟವನ್ನು ಆಫ್ ಮಾಡ್ಕೊಂಡಿದ್ದೆ. ಈಗ ಸಬ್ಸಿಗೆ ಸೊಪ್ಪಿನ ಪಲ್ಯನೂ ರೆಡಿಯಾಗಿದೆ. ಇದೇ ರೀತಿ ನನ್ನ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿದರೆ ನಾನು ಯಾವುದೇ ಒಂದು ರೆಸಿಪಿಯನ್ನು ಅಪ್ಲೋಡ್ ಮಾಡಿದಾಗ ಅದರ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ. ಮತ್ತು ಈ ಒಂದು ರೆಸಿಪಿಯನ್ನು ಇನ್ನೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬ್ಯಾಚುಲರಿಗಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಇದು. ಪಟ್ಟನೆ ಮಾಡ್ಕೊಳ್ಬೋದು, ಜಾಬಿಗೆ ಹೋಗುವವರೆಗೂ. ಹಾಗೆ ಸೊಪ್ಪನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಥ್ಯಾಂಕ್ ಯು.